ಪಂಚಾಯಿತಿ ಶವ ದಫನ ದಾಖಲೆಯನ್ನ ಕೆದಕಿ ಎಸ್ಐಟಿ ತನಿಖೆಯನ್ನ ಮಾಡ್ತಾರೆ. ಮಟ್ಟಣ್ಣವರ್ ದೂರಿನ ಬೆನ್ನಲ್ಲೇ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇರುವಂತದ್ದು. ಧರ್ಮಸ್ಥಳ ಪಂಚಾಯಿತಿಯಿಂದ ದಾಖಲೆಯನ್ನ ಸಂಗ್ರಹ ಮಾಡಲಾಗ್ತಾ ಇರುವಂತದ್ದು. ಈ ಹಿಂದೆನೂ ಕೂಡ ದಾಖಲೆಯನ್ನ ಕೇಳಿದ್ರು, ಆದರೆ ಈಗ ಇನ್ನಷ್ಟು ವರ್ಷಗಳ ಹಿಂದಿನ ದಾಖಲೆಯನ್ನ ಕೇಳ್ತಾ ಇರುವಂತದ್ದು. ಎಸ್ಐಟಿ ದಾಖಲೆಯನ್ನ ಸಂಗ್ರಹ ಮಾಡಿದೆ. ಶವ ಹೂತು ಹಾಕಿದ ವಿವರ, UDR ರಶೀದಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಮಟ್ಟಣ್ಣವರ್ ದಾಖಲೆ, ಮೂಲ ದಾಖಲೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಇಲ್ಲಿ 1987ರಿಂದ 2025ರವರೆಗಿನ ಎಲ್ಲ ದಾಖಲೆಯನ್ನ ಪಡ್ಕೊಂಡಿರುವಂಥದ್ದು SIT. ಅಂದರೆ ಇಲ್ಲಿ ಹತ್ತತ್ರ 38 ವರ್ಷಗಳ ಎಲ್ಲ ದಾಖಲೆಯನ್ನ ಪಡ್ಕೊಂಡಿದೆ SIT. ನಿತ್ಯ ಮಾಜಿ ಅಧ್ಯಕ್ಷರು, PDOಗಳು ಯಾರೆಲ್ಲ ಅಲ್ಲಿ ಕಾರ್ಯನಿರ್ವಹಿಸಿದ್ರು ಅವರುಗಳ ವಿಚಾರಣೆ ಆಗಿರ್ಬೋದು, ಸಿಬ್ಬಂದಿಯ ವಿಚಾರಣೆಯನ್ನು ಮಾಡಲಾಗ್ತದೆ. ಶವ ದಫನ ದಾಖಲೆಗಳಲ್ಲಿ ಸಹಿ ಹಾಕಿದವರಿಗೂ ಕೂಡ ವಿಚಾರಣೆಯನ್ನು ಮಾಡಲಾಗ್ತದೆ. ಸಂಪೂರ್ಣ ದಾಖಲೆಗಳನ್ನು ಕೆದಕಿ SIT ವಿಚಾರಣೆಯನ್ನ ಮಾಡ್ತಾ ಇದೆಯಂತೆ. ಇಲ್ಲಿ UDR ಪ್ರಕರಣಗಳು ದಾಖಲಾಗಿದ್ದಾಗಿರ್ಬೋದು. ಒಂದು ಗಿರೀಶ್ ಮಟ್ಟಣ್ಣವರು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು SIT ಹತ್ರ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗ್ತದೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗುತ್ತಾ, ಕಾದ್ ನೋಡಬೇಕು. ಬಗೆದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ. ಧರ್ಮಸ್ಥಳದ ಬುರುಡೆಯ ರಹಸ್ಯ. ಬಂಗ್ಲೆಗುಡ್ಡದಲ್ಲಿ SIT ಅಧಿಕಾರಿಗಳು ರಹಸ್ಯವಾಗಿ ಶೋಧವನ್ನ ಕೂಡ ಮಾಡಿದ್ದಾರಂತೆ. ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತಾರ SIT ಆಫೀಸರ್ಸ್, ಕಾದ್ ನೋಡಬೇಕು. ತೆಗೆದುಕೊಂಡು ಹೋಗದೆ ಹೋದ್ರೆ ಮತ್ತೆ ಅದೇ ಗೊಂದಲಗಳು ಮುಂದುವರಿತವೆ. ಒಂದು ಕುಟುಂಬಕ್ಕೆ, ಒಂದು ಕ್ಷೇತ್ರಕ್ಕೆ ಕ್ಲೀನ್ ಚಿಟ್ ಕೊಡೋದಷ್ಟೇ ಅಲ್ಲ, ಅಲ್ಲಿ ಹಾಗಾದ್ರೆ ಷಡ್ಯಂತ್ರ ಮಾಡಲಾಗಿತ್ತಾ, ಮಾಡಿದಂಥವ್ರು ಯಾರು, ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಉತ್ತರ ಕೊಡದೆ ಹೋದರೆ ಇದು ಕಂಪ್ಲೀಟ್ ಆಗಿ ಹಾವು ಸಾಯಲಿಲ್ಲ, ಕೋಲು ಮುರಲಿಲ್ಲ ಅನ್ನಂಗೆ ಆಗುತ್ತೆ. SIT ತನಿಖೆ ಗೌಪ್ಯವಾಗಂತೂ ಮಾಡ್ತಾ ಇದ್ದಾರಂತೆ ಬುರುಡೆ ಕಾರ್ಯಾಚರಣೆಯನ್ನು. ನಿನ್ನೆ ಸಂಜೆ ಬಂಗ್ಲೆಗುಡ್ಡದಲ್ಲಿ ಅಧಿಕಾರಿಗಳಿಂದ ಶೋಧ. SIT ಅಧಿಕಾರಿ ಸೈಮನ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಬುರುಡೆ ಗ್ಯಾಂಗ್ ಕೊಟ್ಟ ಮಾಹಿತಿ ಆಧರಿಸಿ ಹುಡುಕಾಟವನ್ನು ಮುಂದುವರಿಸಿದ್ರು SIT ಆಫೀಸರ್ಸ್. ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ ಕಿಶನ್, ಇಲ್ಲಿ SIT ಆಫೀಸರ್ಸ್ ಇನ್ನೂ ಕೂಡ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹುಡುಕುವಂತೆ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವ ಆಧಾರದ ಮೇಲೆ ಮತ್ತೊಮ್ಮೆ ಶೋಧವನ್ನ ಮುಂದುವರಿಸಿರುವಂತದ್ದು ಅಂತ? ಖಂಡಿತ. ಯಾಕೆಂದ್ರೆ ಶನಿವಾರದಂದು ವಿಠಲ್ ಗೌಡ ಮತ್ತು ಪ್ರದೀಪ್ ಗೌಡ್ರನ್ನ ಅಲ್ಲಿ ಮಹಜರಿಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಬುರುಡೆಗಳು ಪತ್ತೆಯಾಗಿತ್ತು ಎಂಬ ಮಾಹಿತಿ ಬೇರೆ ಮಾಧ್ಯಮಗಳಲ್ಲಿ ಅಂದ್ರೆ ವೆಬ್ಸೈಟ್ಗಳಲ್ಲಿ ಏನು ಪ್ರಸಾರ ಆಗಿತ್ತು. ಆದರೆ ಇದರ ಬಗ್ಗೆ ಯಾವುದೇ ರೀತಿಯಾಗಿ ಅಧಿಕೃತವಾದ ಮಾಹಿತಿಯನ್ನ ಸ್ವತಃ ವಿಠಲ್ ಗೌಡ್ರು ಅಥವಾ SIT ಕೊಟ್ಟಿಲ್ಲ. ಆದರೆ ನಿನ್ನೆ ಒಂದು ಯೂಟ್ಯೂಬ್ ಚಾನಲ್ಗೆ ಅವರು ಕೊಟ್ಟಂತ ಹೇಳಿಕೆ ಅನುಸಾರವಾಗಿ ಅಲ್ಲಿ ತಲೆಬುರುಡೆಗಳಿವೆ ಮತ್ತು ಸಾಕಷ್ಟು ಜನರ ಅವಶೇಷಗಳು ಕೂಡ ಇದೆ. ಸುಮಾರು 4 ಫೀಟ್ ಆಳದಲ್ಲಿ ಸಾಕಷ್ಟು ಬುರುಡೆಗಳ ರಾಶಿಯೇ ಇರುತ್ತೆ ಅಂತ ಹೇಳಿ ಈಗ ವಿಠಲ್ ಗೌಡ್ರು ಹೇಳಿಕೆ ಕೊಟ್ಟಿರುವಂಥದ್ದು. ಇದು ಬಹಳ ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಜೊತೆಗೆ SIT ಈ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಂಬ ಸಂಶಯ ಕೂಡ ಇರುವಂಥದ್ದು. ಆದರೆ SIT ಮೂಲಗಳು ಹೇಳ್ತಾ ಇರುವಂಥದ್ದು ಇದು SIT ವ್ಯಾಪ್ತಿಗೆ ಬರೋದಿಲ್ಲ, ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವಂತ ಪ್ರಕರಣ ಆಗಿರೋ ಕಾರಣಕ್ಕಾಗಿ ಲೋಕಲ್ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗುತ್ತೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಆದರೆ SIT ಅಧಿಕಾರಿಗಳ ತಂಡ ಅಂದ್ರೆ ಸೈಮನ್ ನೇತೃತ್ವ ತಂಡ ನಿನ್ನೆ ರಾತ್ರಿಯೂ ಹೋಗಿ ಅಲ್ಲಿ ತಪಾಸಣೆ ಮಾಡಿರುವಂಥದ್ದು, ಪರಿಶೀಲನೆ ಮಾಡಿರುವಂಥದ್ದು. ಶನಿವಾರದಿಂದ ಇವತ್ತಿನವರೆಗೆ ಕೂಡ ಇಡೀ ಬಂಗ್ಲಗುಡ್ಡ ಕಾಡಿಗೆ ಪೊಲೀಸ್ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಇದರ ಹಿನ್ನೆಲೆ ನೋಡಬೇಕಾದ್ರೆ ಅಲ್ಲಿ ವಿಠಲ್ ಗೌಡ್ರು ಹೇಳಿದಂಥ ಸಾಕ್ಷ್ಯಗಳು ಏನಾದರೂ ಇದೆಯಾ, ಅಲ್ಲಿ ಬುರುಡೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಣ್ಣ ಮಟ್ಟಿನ ಕುತೂಹಲ ಸದ್ಯಕ್ಕೆ ಇರುವಂಥದ್ದು. ಆದರೆ ಇದರ ಮುಂದುವರಿದ ಭಾಗ ಏನಿದೆ ಅದು ಹಿರಿಯ ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯ ಅನುಸಾರವಾಗಿ ಮಾತ್ರ ಆಗತ್ತೆ, ಅವರ ಆರ್ಡರ್ ಪ್ರಕಾರವಾಗಿ ನಡಿಬೇಕಾಗತ್ತೆ. ಆದರೆ ಅಲ್ಲಿ ತನಕ ಅಲ್ಲಿ ಸಾಕ್ಷಿ ಸಂರಕ್ಷಣೆ ಮಾಡಬೇಕಾದಂತ ಕೆಲಸವನ್ನ SIT ಮಾಡಬೇಕಾಗಿದೆ. ಅದನ್ನ ಈ ಕ್ಷಣದವರೆಗೆ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಎಲ್ಲ ದಾಖಲೆಗಳನ್ನ SIT ಕೆದಕ್ತಾ ಇದೆ. ಈ ಹಿಂದೆ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಈ ಹಿಂದೆ ಕೆಲಸ ಮಾಡಿದಂತಹ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರು ಆಗಿರ್ಬೋದು, ಪ್ರಸ್ತುತ ಕೆಲಸ ಮಾಡ್ತಾ ಇರುವಂತಹ PDO ಆಗಿರ್ಬೋದು, ಅಧ್ಯಕ್ಷರನ್ನು ಕೂಡ SIT ವಿಚಾರಣೆ ಮಾಡ್ತಾ ಇದೆ. ಒಂದು ಗಿರೀಶ್ ಮಟ್ಟಣ್ಣವರು ಕೊಡ್ತಾ ಇರುವಂತಹ ದಾಖಲೆಗಳ ಪ್ರಕಾರವಾಗಿ ಆ ದಾಖಲೆಗಳು ಸತ್ಯಾಸತ್ಯತೆ ಏನಿದೆ, ಗಿರೀಶ್ ಮಟ್ಟಣ್ಣವರು ಹೇಳ್ತಿರೋ ಪ್ರಕಾರವಾಗಿ ಅಲ್ಲಿ ಸಾವುಗಳಾಗಿದೆ. ಆದರೆ ಆ ಸಾವುಗಳನ್ನ ಯಾವುದೇ ರೀತಿಯಾಗಿ ನಿರ್ಣಾಯಕ ಹಂತಕ್ಕೆ ಕೊಂಡೋಗಿಲ್ಲ. ಒಂದೇ ದಿನದಲ್ಲಿ UDR ಹಾಕಿದ್ದಾರೆ. ಜೊತೆಗೆ ಅದನ್ನ ದಫನ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ದಹನ ಮಾಡಿಲ್ಲ, ಅಂದ್ರೆ ದಫನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಇಂತಹ ಕೇಸ್ಗಳಲ್ಲಿ ಆ ಮೃತದೇಹಗಳನ್ನ ದಫನ ಮಾಡಬೇಕಾಗತ್ತೆ. ಯಾಕಂದ್ರೆ ಮುಂದಿನ ತನಿಖೆ ಹಂತಕ್ಕೆ ಅದು ಸುಲಭ ಆಗುತ್ತೆ. ಆದರೆ ಇಲ್ಲಿ ನೇರವಾಗಿ ಅವುಗಳನ್ನ ದಹನ ಮಾಡಿದ್ದಾರೆ, ಸಾಕ್ಷ್ಯವನ್ನ ನಾಶ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಿದ್ದಾರೆ ಮತ್ತು ಅದನ್ನ
ವಿಲೇವಾರಿ ಮಾಡುವಂತಹ ಒಬ್ಬನೇ ವ್ಯಕ್ತಿ ಆತನ ಸಹಿಗಳನ್ನು ಕೂಡ ಫೋರ್ಜರಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ SIT ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳನ್ನ ನಿನ್ನೆಯೂ ಕೂಡ ವಿಚಾರಣೆ ಮಾಡಿದ್ದಾರೆ. ಅವರಿಂದ ಹಲವು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ SIT ತನಿಖೆ ಅದು ಇವತ್ತು ನಾಳೆ ಮುಗಿಯುವಂತೆ ಕಾಣ್ತಾ ಇಲ್ಲ ಪೃಥ್ವಿ. ಇದೊಂದು ಲಾಂಗ್ ಪ್ರೋಸೆಸ್ ತರ ಕಾಣ್ತಾ ಇದೆ. ಯಾಕಂದ್ರೆ SITಗೆ ಬಂದಿರುವಂತಹ ಎಲ್ಲ ದೂರುಗಳ ಪರಿಶೀಲನೆ ಕೂಡ ಮಾಡಬೇಕಾಗತ್ತೆ. ಅದರ ಮುನ್ನ ಈ ಬುರುಡೆ ಪ್ರಕರಣದ ಒಂದು ತಾರ್ಕಿಕವಾದ ಅಂತ್ಯವನ್ನ ಕೊಡಬೇಕಾಗತ್ತೆ. ಅದು ಚಿನ್ನಯ್ಯ ಹೇಳಿರುವಂತದ್ದು ಸತ್ಯನ ಸುಳ್ಳ ಅಂತ ಹೇಳಿ ಅದು ಮತ್ತೆ ಕೂಡ ನಿರ್ಣಯ ಆಗ್ಬೇಕಷ್ಟೇ. ಹಾಗಾಗಿ SIT ಈಗ ಆತ ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಹಿನ್ನೆಲೆಯಲ್ಲಿ ಆತನನ್ನ ಜೈಲಿಗೆ ಕಳಿಸಿರುವಂತದ್ದು. ಹಾಗಾಗಿ SITಗೆ ಅನಿವಾರ್ಯವಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಚಿನ್ನಯ್ಯನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ವಿಠಲ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಅನುಸಾರವಾಗಿ ಅದರ ಸತ್ಯಾಸತ್ಯತೆಯನ್ನು ಕೂಡ ಬಯಲುಗೊಳಿಸಬೇಕಾದಂತಹ ಅನಿವಾರ್ಯತೆ ಸದ್ಯ SITಗೆ ಇರುವಂತದ್ದು. ನಿನ್ನೆಯಿಂದ ಸೈಮನ್ ಅವರು ನೇರವಾಗಿ ಇದರ ಎಲ್ಲಾ ಕಾರ್ಯಾಚರಣೆಯ ಉಸ್ತುವಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ದಯಮ ಅವರು ಇವತ್ತು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಇದರೆಲ್ಲ ವಿವರಗಳನ್ನ ಮೊಹಂತಿ ಅವರಿಗೆ ಎರಡೂ ಅಧಿಕಾರಿಗಳು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೊಹಂತಿ ಅವರು ಮುಂದಿನ ಆದೇಶ ಹೇಗೆ ಕೊಡ್ತಾರೆ, ಯಾವ ರೀತಿಯಾಗಿ ತನಿಖೆಯ ರೂಪರೇಷೆಯನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಈಗ SIT ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗೆ.